ಎಲ್ಲ ಸಚಿವ ಸೌದಿಗಳ ಶಾಸಕ ಮಿತ್ರರೇ, ಈ ಕಾರ್ಯಕ್ರಮವನ್ನು ಎಲ್ಲ ಮಿತ್ರರೇ, ಇವತ್ತು ಕುಡಲಿಯಲ್ಲಿ ಬಹುಶಃ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಳೆದ ಸುಮಾರು ಸರ್ಕಾರಗಳ ಕೂಡ ಈ ರೀತಿ ಸರ್ಕಾರದ ವಿಧೇಯಕಗಳನ್ನ ಒಂದೇ ವೇದಿಕೆಯಲ್ಲಿ ಮಾಡುವುದು ಬಹುಶಃ ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಡಾಕ್ಟರ್ ಶ್ರೀನಿವಾಸ್ ಅವರ ಅತ್ಯಂತ ಹೆಚ್ಚು ಕಾಳಜಿ ವಹಿಸುವ ಮೂಲಕ ಈ ಭಾಗಕ್ಕೆ ವಿಶೇಷವಾಗಿ ಕೂಡ್ಲಿಗಿ ತಾಲೂಕಿಗೆ ಬೇರೆ ಬೇರೆ ಇಲಾಖೆಯಿಂದ ಸುಮಾರು 1000 ಕೋಟಿಗೂ ಹೆಚ್ಚಿಗೆ ಪ್ರದಾನ ಮಾಡುವುದರ ಮೂಲಕ ಇವತ್ತು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಹಾಗೆ ತಮ್ಮ ಪರವಾಗಿ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕನಸನ್ನ ಬಹುಶಃ ನೀವೆಲ್ಲ ಬಹುದಿನದಿಂದ ಕಾಣ್ತಾ ಇದ್ರಿ. ನಮ್ಮ ತಾಲೂಕಿನ ಕೆರೆಗಳ ತುಂಬಬೇಕು, ನೀರಾವರಿ ಸೌಲಭ್ಯಗಳಾಗಬೇಕು. ಅದು ಇವತ್ತು ಡಾಕ್ಟರ್ ಅವರ ಅವಧಿಯಲ್ಲಿ ನಡೆಸಾಗಿದೆ. ಅವರು ಇನ್ನೂ ಇಂತಹ ಹಲವಾರು ಕೆಲಸಗಳನ್ನು ಮುಂದುವರಿಸಲಿ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಕೆಲವೇ ಶಾಸಕರು ಹೆಚ್ಚು ಕೆಲಸ ಮಾಡುವಂಥ ಶ್ರೇಣಿಯಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವರು ಬರ್ತಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅತ್ಯಂತ ಪ್ರತಿ ಇಲಾಖೆಗೆ ಹೋಗಿ ಪ್ರತಿ ಮಂತ್ರಿಗಳನ್ನ ಭೇಟಿಯಾಗಿ ಈ ಭಾಗಕ್ಕೆ ಹೆಚ್ಚು ಕೆಲಸಗಳನ್ನು ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ವಿಶೇಷ ಕೂಡ ಆಗಿದ್ರೆ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಕಳೆದ 30 ತಿಂಗಳಲ್ಲಿ ಸುಮಾರು 100 ಕೋಟಿಗಿಂತ ಹೆಚ್ಚಿಗೆ ನಾವು ಅನುದಾನವನ್ನು ಕೊಟ್ಟಿರಬೇಕು. ಈ ವರ್ಷ ಬಿಟ್ಟು ಹಳೆಯದ ಸುಮಾರು 100 ಕೋಟಿಗಳನ್ನು ಕೊಡುವ ಮೂಲಕ ರಸ್ತೆಗಳಿರಬಹುದು, ಬ್ರಿಡ್ಜ್ಗಳಿರಬಹುದು, ಅಥವಾ ಶಾಲೆಗಳಿರಬಹುದು, ಇನ್ನಿತರ ಕಾಮಗಾರಿಗಳನ್ನು ಕೊಡುವ ಮೂಲಕ ನಮ್ಮ ಇಲಾಖೆ ಕೂಡ ಕೂಡಲಿಗೆ ಮೇಲೆ ವಿಶೇಷ ಕಾಳಜಿ ವಹಿಸುವಂತೆ ಹೆಮ್ಮೆ ಅನಿಸ್ತದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಏನು ಡಾಕ್ಟರ್ ಅವರೇ ಬೇಡಿಕೆ ಇದೆ ಅದರ ಪೂರೈಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಹಳ ಬಿಜೆಪಿ ಅವರು ಪದೇ ಪದೇ ಹೇಳ್ತಾರೆ ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಹಣ ಇಲ್ಲ ಅಂತ. ಉದಾಹರಣೆ ಒಂದೇ ಕೂಲಿಗೆ ನಾವು 1000 ಕೋಟಿಯನ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಭಾಗಗಳಲ್ಲಿ 1000 ಕೋಟಿಗಳನ್ನ ಅನುದಾನ ಕೊಡುವ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರಗತಿಯತ್ತ ಹೋಗ್ತಿದ್ದನ್ನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾರು ಕೆಲಸ ಮಾಡಿದಾರ ಅವ್ರ ಜೊತೆ ನೀವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕನ್ನೋ ನಮ್ಮ ಕಳಕಳಿಯ ಪ್ರಾರ್ಥನೆ. ತಮ್ಮ ಜೊತೆಗೆ ಇಂತಹ ಶಾಸಕರು ತಮಗೆ ಸಿಕ್ಕಿದ್ದಾರೆ, ಅವ್ರನ್ನ ಮುಂದುವರಿಸುವಂಥದ್ದು, ಅವ್ರಿಗೆ ರಾಜಕೀಯ ಶಕ್ತಿ ತುಂಬುವಂಥ ಕೆಲಸ ತಾವು ಮಾಡ್ತಾ ಅಂತ ಆಶೆಯನ್ನು ವ್ಯಕ್ತ ಮಾಡ್ತಾ ಬಹಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇಂಥ ಹಲವಾರು ಕಾರ್ಯಕ್ರಮ ಈ ಭಾಗಕ್ಕೆ ಬರಲಿ. ಇದು ಒಂದು